Hello studios and curious brains, ಹೇಗಿದ್ದೀರಾ? Hope you all are doing good. In fact, great. ನಾವು ಈ ವಿಡಿಯೋಲಿ ನೀಟ್ 2025 ನ ಆಪ್ಟಿಕ್ಸ್ ಮತ್ತೆ ಮಾಡರ್ನ್ ಫಿಸಿಕ್ಸ್ ಕ್ವಶನ್ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್, a microscope has an objective of focal length 2 cm, eyepiece of focal length 4 cm and a tube length of 40 cm. If the distance of distinct vision of eye is 25 cm, the magnification in the microscope is. So microscope ಈ ತರ ಇರುತ್ತೆ, ಇದು ಆಬ್ಜೆಕ್ಟಿವ್, ಇದು ಐ ಪೀಸ್, ಇವೆರಡರ ನಡುವೆ ಡಿಸ್ಟೆನ್ಸ್ 40 ಸೆಂಟಿಮೀಟರ್ ಇದೆ. ಓಕೆ, ಟ್ಯೂಬ್ ಲೆಂತ್ ಅಂತ ಕರಿತೀವಿ ನಾವು. ಆಮೇಲೆ ಆಬ್ಜೆಕ್ಟಿವ್ ಫೋಕಲ್ ಲೆಂತ್, ಇದ್ರದ್ದು ಫೋಕಲ್ ಲೆಂತ್ ಎಫ್ ಒ ಅಂತ ಕರೆಯೋಣ, 2 ಸೆಂಟಿಮೀಟರ್ಸ್ ಇದೆ. ಇದ್ರದ್ದು ಫೋಕಲ್ ಲೆಂತ್ 4 ಸೆಂಟಿಮೀಟರ್ಸ್ ಇದೆ, 4 ಸೆಂಟಿಮೀಟರ್ಸ್. ಓಕೆ, ಡಿ ಕೊಟ್ಟಿದ್ದಾರೆ, ಡಿ ಈಸ್ 25 ಸೆಂಟಿಮೀಟರ್ಸ್, ಎಲ್ ಎಲ್ ಈಸ್ 40 ಸೆಂಟಿಮೀಟರ್ಸ್. ಡೈರೆಕ್ಟ್ ಫಾರ್ಮುಲಾನೇ ಇದೆಯಲ್ಲ, ಡೈರೆಕ್ಟ್ ಫಾರ್ಮುಲಾ ಮ್ಯಾಗ್ನಿಫಿಕೇಶನ್ಗೆ ಏನದು, ಎಮ್ ಇಸ್ ಈಕ್ವಲ್ ಟು ಎಲ್ ಡಿ ಬೈ ಎಫ್ ಒ ಎಫ್ ಇ. ಲೆಂತ್ ಡಿ is distance of distinct vision, focal length of objective, focal length of eyepiece. ಡೈರೆಕ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರುತ್ತೆ ಇಷ್ಟೇ. ಡೈರೆಕ್ಟ್ ಕ್ವಶನ್ ಅಂತ ಹೇಳ್ಬೋದು ನೀವು ಇದನ್ನ. ಎಲ್ ಈಸ್ 40 ಇಂಟು ಡಿ ಈಸ್ 25 ಡಿವೈಡೆಡ್ ಬೈ 2 ಇಂಟು 4, 2 ಇಂಟು 4 ಏನಾಗುತ್ತೆ, ಇದು 10, ದಿಸ್ ಈಸ್ 5, 25 5 is 125. ಡೈರೆಕ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, in a certain camera a combination of 4 similar thin convex lenses are arranged axially in contact. Then the power of the combination and total magnification in comparison to the power p and magnification m for each lens will be respectively. So ಇದು combination of lenses, ಈ ತರ convex lens then, yes, ಈ ತರ ಕಂಬೈನ್ ಮಾಡಿದಾರೆ ಅಂದ್ರೆ ಮ್ಯಾಗ್ನಿಫಿಕೇಶನ್ ಏನಾಗುತ್ತೆ, ಮ್ಯಾಗ್ನಿಫಿಕೇಶನ್ ಮಲ್ಟಿಪ್ಲೈ ಆಗುತ್ತೆ. ರಿಮೆಂಬರ್, ಮ್ಯಾಗ್ನಿಫಿಕೇಶನ್ ಮಲ್ಟಿಪ್ಲೈ ಆಗುತ್ತೆ, ಮ್ಯಾಗ್ನಿಫಿಕೇಶನ್ ಮಲ್ಟಿಪ್ಲೈ ಆಗುತ್ತೆ, ಪವರ್ ಆಡ್ ಆಗುತ್ತೆ. ವಿ ಆಲ್ರೆಡಿ ಸ್ಟಡಿಡ್, ಪವರ್ ಆಡ್ ಆಗುತ್ತೆ. ಸೊ ಮ್ಯಾಗ್ನಿಫಿಕೇಶನ್ ಮ್ಯಾಗ್ನಿಫಿಕೇಶನ್ ಏನು ಬರ್ಬೋದು, ಎಂ ಪವರ್ 4 ಬಿಕಾಸ್ ಮಲ್ಟಿಪ್ಲೈ ಆಗುತ್ತೆ, ಎಂ ಇಂಟು ಎಂ ಇಂಟು ಎಂ ಇಂಟು ಎಂ, ಎಂ ಪವರ್ 4 ಇದೆರಡು ಬರಲ್ಲ. ಮತ್ತು ಆಮೇಲೆ ಪವರ್ ಏನಾಗುತ್ತೆ, ಆಡ್ ಆಗುತ್ತೆ, 4p, p plus p plus p plus p, so 4p. ಇದು ಈಸಿ ಕ್ವಶನ್ ಇದೆ, ಈಸಿಯಾಗಿ ಸಾಲ್ವ್ ಮಾಡ್ಬೋದು, ರಿಮೆಂಬರಿಂಗ್ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನೋಡಿ, an unpolarized light beam traveling in air is incident on a medium of refractive index 1.73 at Brewster's angle. Then Brewster's angle ಅಂದ್ರೆ ಏನು, ಇವಾಗ ಈ ತರ ಒಂದು ಸೆಟಪ್ ಇದೆ ಅನ್ಕೊಳ್ಳಿ. ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ಇದು ರಿಫ್ರಾಕ್ಟೆಡ್ ರೇ. ಸೊ ಬ್ರೀವ್ಸ್ಟರ್ ಆಂಗಲ್ ಅಂದ್ರೆ ಇನ್ಸಿಡೆಂಟ್ ಆಂಗಲ್. ಯಾವ ಇನ್ಸಿಡೆಂಟ್ ಆಂಗಲ್, ಸಾರಿ, ಯಾವ ಇನ್ಸಿಡೆಂಟ್ ಆಂಗಲ್ಗೆ ಆಂಗಲ್ ಬಿಟ್ವೀನ್ ರಿಫ್ಲೆಕ್ಟೆಡ್ ಅಂಡ್ ರಿಫ್ರಾಕ್ಟೆಡ್ ಅಂದ್ರೆ ಈ ಆಂಗಲ್ 90 ಡಿಗ್ರಿ ಆಗುತ್ತೋ ಆ ಇನ್ಸಿಡೆಂಟ್ ಆಂಗಲ್ ನ ಬ್ರೀವ್ಸ್ಟರ್ಸ್ ಆಂಗಲ್ ಅಂತಾರೆ. ಈಸಿ ಕಾನ್ಸೆಪ್ಟ್. ಅಂದ್ರೆ ಇದು ರಿಫ್ಲೆಕ್ಟೆಡ್ ರೇ, ಇದು ರಿಫ್ರಾಕ್ಟೆಡ್ ರೇ, ಈ ಎರಡು ರೇ ನಡುವೆ ಆಂಗಲ್ 90 ಡಿಗ್ರಿ ಆಗ್ಬೇಕು. ಸೊ ಆ ಟೈಮಲ್ಲಿ ಯಾವುದು ಆಂಗಲ್ ಇರುತ್ತಲ್ಲ ಇನ್ಸಿಡೆಂಟ್, ಅದು ಬ್ರೀವ್ಸ್ಟರ್ ಆಂಗಲ್ ಅಂತ ಕರೆಸ್ಕೊಳ್ಳುತ್ತೆ. ಓಕೆ, ಈಸಿ ಕಾನ್ಸೆಪ್ಟ್. ಮತ್ತೆ ಇದರಲ್ಲಿ ಇನ್ನೊಂದೇನಂದ್ರೆ, ಇದು ಯಾವ್ದು ರಿಫ್ಲೆಕ್ಟೆಡ್ ರೇ ಇರುತ್ತಲ್ಲ, ದಟ್ ಈಸ್ ಫುಲ್ಲಿ ಪೋಲರೈಸ್ಡ್, ಕಂಪ್ಲೀಟ್ಲಿ ಪೋಲರೈಸ್ಡ್. ಯಾವ ಕೇಸಲ್ಲಿ, ಬ್ರೀವ್ಸ್ಟರ್ ಆಂಗಲ್ ಅಲ್ಲಿ. ಇದೆರಡು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ ಬ್ರೀವ್ಸ್ಟರ್ ಆಂಗಲ್ ಬಗ್ಗೆ. ಸೊ ಇಲ್ಲಿ ಏನಾಗುತ್ತೆ ಹಂಗಿದ್ರೆ, ರಿಫ್ಲೆಕ್ಟೆಡ್ ಲೈಟ್ ಇಸ್ ಕಂಪ್ಲೀಟ್ಲಿ ಪೋಲರೈಸ್ಡ್. ಓಕೆ, ರಿಫ್ಲೆಕ್ಟೆಡ್ ಲೈಟ್ ಇಸ್ ಪಾರ್ಷಿಯಲಿ, ಅಲ್ಲ, ರಿಫ್ಲೆಕ್ಟೆಡ್ ಆಂಗಲ್ ಈಸ್, ಸಾರಿ,
ರಿಫ್ಲೆಕ್ಟೆಡ್ ಲೈಟ್ ಈಸ್ ಕಂಪ್ಲೀಟ್ಲಿ ಪೋಲರೈಸ್. ಇದು ನೆನ್ಪಿಟ್ಕೊಳ್ಳಿ. ಇಲ್ಲಿ ಪಾರ್ಶಿಯಲಿ ಅಂತ ಹಾಕಿದೆ, ಇಲ್ಲಿ ಪರ್ಫೆಕ್ಟ್ಲಿ ಪೋಲರೈಸ್ಡ್ ಅಲ್ಲ, ಓನ್ಲಿ ರಿಫ್ಲೆಕ್ಟೆಡ್ ಲೈಟ್ ಅಷ್ಟೇ ಪರ್ಫೆಕ್ಟ್ಲಿ ಪೋಲರೈಸ್ಡ್ ಆಗಿರುತ್ತೆ ಅಥವಾ ಕಂಪ್ಲೀಟ್ಲಿ ಪೋಲರೈಸ್ಡ್ ಆಗಿರುತ್ತೆ. ಇದು ಅಲ್ಲ. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ನೀವು ಕೇಳ್ಬೋದು ಸರ್ ಮತ್ತೆ ಆಂಗಲ್ ಆಫ್ ರಿಫ್ಲೆಕ್ಷನ್ 60 ಡಿಗ್ರೀಸ್ ಹೆಂಗ್ ಬಂತು? ಏನಿಲ್ಲ, ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ 1.73 ಅಂತ ಕೊಟ್ಟಿದಾರಲ್ಲ, ದಟ್ 1.73 is nothing but √3. This √3 is equal to tan theta. So ಯಾವ tan angle ಗೆ ವ್ಯಾಲ್ಯೂ √3 ಇದೆ? 60 degrees. Tan 60 degrees is √3. Simple. Next question. ಇದು ನೋಡಿ, a particle of mass m is moving around the origin with a constant force F. With a constant force F, pulling it towards the origin. Centripetal force. If Bohr model is used to describe its motion, the radius r of the nth orbit and the particle's speed v in the orbit depend on n as. Okay. ಫೋರ್ಸ್ ಕಾನ್ಸ್ಟೆಂಟ್ ಇದೆ ಅಂತ ಹೇಳ್ತಿದ್ದಾರೆ. ಯಾವ ಫೋರ್ಸ್? ಸೆಂಟ್ರಿಪಿಟಲ್ ಫೋರ್ಸ್. ಯಾವ ತರ ಬರೀಬಹುದು ಅದನ್ನ? mv²/r. ಇದು ಎಫ್, ಇದು ಕಾನ್ಸ್ಟೆಂಟ್ ಅಂತ ಹೇಳ್ತಿದ್ದಾರೆ. ಓಕೆ. ಇನ್ನೊಂದು ಬೋರ್ ಮಾಡೆಲ್ ಅಂತ ಬಂದಾಗ ನಾವು ಈ ತರ ಬರಿಬೋದಾ? mvr = nh/2π. ಆಂಗುಲರ್ ಮೊಮೆಂಟಮ್. mvr = nh/2π. ಎಸ್. ಸೊ ಇಲ್ಲಿ ನೋಡಿ, ಈ ಈಕ್ವೇಶನ್ ಇಂದ ವಿ ತಗೊಳ್ಳೋಣ, ವಿ ವ್ಯಾಲ್ಯೂ ತಗೊಳ್ಳೋಣ. ಏನಾಗುತ್ತೆ? v = nh/2πmr. ಓಕೆ. ಇದರಿಂದ ನಮ್ಗೆ ವಿ ವ್ಯಾಲ್ಯೂ ಸಿಕ್ತು. ಈ ವಿ ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನ್ ಬರುತ್ತೆ? ಇಲ್ಲಿ ಎಫ್ ಕಾನ್ಸ್ಟೆಂಟ್ ತಾನೆ. ಓಕೆ. ಎಫ್ = mv² ಇದೆ. ಸೊ m/r ಹಂಗೆ ಬರೀತೀನಿ, ಇದ್ರದ್ದು m/r ಹಂಗೆ ಬರೀತೀನಿ. ಇಲ್ಲಿ ನಿಮ್ಗೆ ವಿ ವ್ಯಾಲ್ಯೂ ಬರೀತೀನಿ. ಈ ವಿ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. nh/2πmr ದಿಸ್ ಸ್ಕ್ವೇರ್. ಸಿಂಪ್ಲಿಫೈ ಮಾಡೋಣ. n²h²r², ಇದೊಂದು r. ಸೊ r³ 4π² ಓಕೆ. m ಕ್ಯಾನ್ಸಲ್ ಆಯ್ತಾ? ನೆಕ್ಸ್ಟ್ ಏನ್ ಬರುತ್ತೆ? ಹೆಚ್ ಕಾನ್ಸ್ಟೆಂಟ್, 4π² ಕಾನ್ಸ್ಟೆಂಟ್, ಮಾಸ್ ಕೂಡ ಕಾನ್ಸ್ಟೆಂಟ್. ಓಕೆ. ಸೊ ಇವಾಗ ಇದನ್ನ ಈ ತರ ಬರ್ಕೋಬೋದಾ ನಾವು? ಈ ಎಫ್ ಕಾನ್ಸ್ಟೆಂಟ್ ಅಂತ ಇದೆ. ಸೊ ಇದು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್. r³ ನ ಈ ಕಡೆ ತಗೊಂಡ್ಬನ್ನಿ. r³ is directly proportional to n². r³ ಈ ಕಡೆ ತಗೊಂಡ್ಬಂದಾಗ r³ is directly proportional to n², because m ಕಾನ್ಸ್ಟೆಂಟ್ ಇದೆ ಇಲ್ಲಿ. ಎಸ್. ಸೊ ಈ 3 ನ ಈ ಕಡೆ ತಗೊಂಡೋಗಿ ಏನಾಗುತ್ತೆ? ಡಿನಾಮಿನೇಟರ್ಗೆ ಹೋಗುತ್ತೆ ತಾನೆ. ಇಲ್ಲಿ ಈ ತರ ಆಗುತ್ತೆ, ಡಿನಾಮಿನೇಟರ್ಗೆ ಹೋಗುತ್ತೆ. ಎಸ್. ಸೊ ವಿ ಫೌಂಡ್ ದ ಆನ್ಸರ್. r is directly proportional to n⁻²/3. ಇದೊಂದೇ ಆಪ್ಷನ್ ಇದೆ ನೋಡಿ, ಬೇಕಿದ್ರೆ ಇದು ಚೆಕ್ ಮಾಡೋ ಅವಶ್ಯಕತೆನೂ ಬೀಳೋಲ್ಲ ನಿಮಗೆ. ಈಸಿ ನೆನ್ಪಿಟ್ಕೋಬೇಕು ನೀವು ಇದನ್ನ. ಫಸ್ಟ್ ಇದು ಫೋರ್ಸ್, ಸೆಂಟ್ರಿಪಿಟಲ್ ಫೋರ್ಸ್ ಕಾನ್ಸ್ಟೆಂಟ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬೋರ್ಸ್ ಮಾಡೋ ಅಂದ ತಕ್ಷಣ ಆಂಗ್ಯುಲರ್ ಮೊಮೆಂಟಮ್ L = nh/2π. ಸೊ ಇದರಿಂದ ನಾವು ವಿ ವ್ಯಾಲ್ಯೂ ಫೈಂಡ್ ಮಾಡಿ ಆ ವಿ ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಈಸಿನೇ ಇದೆ, ಸ್ವಲ್ಪ ಯೋಚನೆ ಮಾಡ್ಬೇಕಷ್ಟೆ. ನೆಕ್ಸ್ಟ್ de Broglie wavelength of an electron orbiting in the n = 2 state of hydrogen atom is close to. ಓಕೆ. ಈ ಕ್ವಶನ್ ಓದಿದಾಗ ನಮಗೆ ಯಾವ ಈಕ್ವೇಶನ್ಸ್ ಅಥವಾ ಯಾವ ಫಾರ್ಮುಲಾಸ್ ನೆನಪಾಗುತ್ತೆ? ಒಂದು ರೇಡಿಯಸ್ ಫಾರ್ಮುಲಾ ಇದೆಯಾ? nth ಆರ್ಬಿಟ್ ರೇಡಿಯಸ್ rn = n². n²r. ಎಸ್. ನೆಕ್ಸ್ಟ್ ಏನ್ ಬರುತ್ತೆ? ಇನ್ನೊಂದು ಫಾರ್ಮುಲಾ ಇದೆ. ನಂಬರ್ ಆಫ್ ವೇವ್ ಲೆಂತ್ಸ್ ಅಂದ್ರೆ ನಂಬರ್ ಆಫ್ ವೇವ್ಸ್ ಫಾರ್ಮ್ಡ್ ಡಿಪೆಂಡ್ಸ್ ಆನ್ ಆರ್ಬಿಟ್ ನಂಬರ್. ಅದೇನಂತ ಫಾರ್ಮುಲಾ ಇದೆ?
2 pi r n is equal to n lambda. Yes or no? ಅಂದ್ರೆ n equal to 2 ಇದ್ರೆ 2 waves ಜನರೇಟ್ ಆಗುತ್ತೆ, 2 waves ಇರುತ್ತೆ. n equal to 3 ಇದ್ರೆ 3 waves ಇರುತ್ತೆ. ಈ ತರ 3 waves ಅಂದ್ರೆ 3 ವೇವ್ ಲೆಂತ್ ಆಗುತ್ತಲ್ಲ. ಬಿಕಾಸ್ ಇಲ್ಲಿ ನೋಡಿ ವೇವ್ ಲೆಂತ್ ಅಂದ್ರೆ ಏನಿದೆ, ಇದೊಂದು ಫುಲ್ ವೇವ್ ಲೆಂತ್ ತಾನೇ ಇದು. ಎಸ್ ಆರ್ ನೋ? ಸೊ 2 n equal to 2 ಅಂದ್ರೆ 2 waves or 2 wavelengths, n equal to 3 is 3 waves or 3 wavelengths. ಈ ತರ. ಎಸ್. ಸೊ ಈ ಆರ್ ಎನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡು. ನಮ್ಗೇನ್ ಬೇಕು? ಲ್ಯಾಂಬ್ಡಾ ಬೇಕು ತಾನೆ? ಹಾ, ವೇವ್ ಲೆಂತ್ ಬೇಕು. n ಕೊಟ್ಟಿದ್ದಾರೆ, n equal to 2 ಅಂತ ಕೊಟ್ಟಿದ್ದಾರೆ. ಸೊ 2 into 3.14 into ಈ ಆರ್ ಎನ್ನ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. n ಸ್ಕ್ವೇರ್, n is 2, ಸೊ ಏನಾಗುತ್ತೆ 4 into ಆರ್ ಕೊಟ್ಟಿದ್ದಾರೆ 0.052 ಈಕ್ವಲ್ ಟು 2 pi 2 into lambda. Yes, 2 ಕ್ಯಾನ್ಸಲ್. ಸೊ ಲ್ಯಾಂಬ್ಡಾ ಫೈಂಡ್ ಮಾಡ್ಬೇಕು ನಾವು. ಏನು ಬರುತ್ತೆ ಇದು? ಇದನ್ನು ಸಿಂಪ್ಲಿಫೈ ಮಾಡಿ, ಸಿಂಪ್ಲಿಫೈ ಮಾಡಿದ್ರೆ ಇದು ಎಷ್ಟು ಬರುತ್ತೆ? ಅರೌಂಡ್ ದಿಸ್ ವಿಲ್ ಬಿ ಅರೌಂಡ್ 12 ಪಾಯಿಂಟ್. ಫೈಂಡ್ ಮಾಡೋಣ. 3.14 into 4. 12.56 into 0.052. ಸೊ ಇದು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಲ್ಯಾಂಬ್ಡಾ ಈಕ್ವಲ್ ಟು 0.67 ನ್ಯಾನೋಮೀಟರ್ ಬರುತ್ತೆ. ಸಿಂಪಲ್ ಇದೆ ಕಾನ್ಸೆಪ್ಟ್, ಏನು ಟಫ್ ಇಲ್ಲ ಇದರಲ್ಲಿ. ಎಸ್, ಕಾನ್ಸೆಪ್ಟ್ ಸಿಂಪಲ್ ಇದೆ. ಇದೊಂದು ಫಾರ್ಮುಲಾ ನೆನಪಿರಬೇಕು, ಇದೊಂದು ಫಾರ್ಮುಲಾ ನೆನಪಿರಬೇಕು. ಈಸಿ. ನೆಕ್ಸ್ಟ್ ಕ್ವಶನ್. ಇದು ನೋಡಿ. A photon and an electron have the same energy E. The ratio of their de Broglie wavelengths is. ಇಲ್ಲೂ ಈಸಿ ಕಾನ್ಸೆಪ್ಟ್ ಇದೆ. ಎರಡು ಫಾರ್ಮುಲಾ ಯೂಸ್ ಆಗ್ತವೆ. ಎನರ್ಜಿ ಆಫ್ ಅ ಫೋಟಾನ್ ಫಾರ್ಮುಲಾ ಏನು? ಎನರ್ಜಿ ಆಫ್ ಅ ಫೋಟಾನ್ ಫಾರ್ಮುಲಾ ಏನು? E equal to hc by lambda p. ಎನರ್ಜಿ ಆಫ್ ಅ ಫೋಟಾನ್ ಫಾರ್ಮುಲಾ. ಓಕೆ, ಇದರಿಂದ ನಾವು ಲ್ಯಾಂಬ್ಡಾ ಪಿ ಗೆ ಎಕ್ಸ್ಪ್ರೆಷನ್ ಬರೆಯೋಣ. ಸೊ ಏನಾಗುತ್ತೆ ಇದು? hc by e. ಓಕೆ, ಇದು ಫಸ್ಟ್ ಇಕ್ವೇಶನ್ ಅಂತ ಬರ್ದಿಟ್ಕೊಳ್ಳೋಣ. ನೆಕ್ಸ್ಟ್, ಲ್ಯಾಂಬ್ಡಾ ಇ ಈಸ್ ಈಕ್ವಲ್ ಟು h by p. ಇದೊಂದಿದೆ, ವೇವ್ ಲೆಂತ್ ಆಫ್ ಎನ್ ಎಲೆಕ್ಟ್ರಾನ್, h by p. ಸೊ ಇದನ್ನ ನಾವು ಯಾವ ತರ ಬರಿಬಹುದು? p ನ h by √2me. ಇದು ನಮ್ಮ ಸೆಕೆಂಡ್ ಇಕ್ವೇಶನ್. ಸಿಂಪಲ್. ಲ್ಯಾಂಬ್ಡಾ ಪಿ ಬೈ ಲ್ಯಾಂಬ್ಡಾ ಇ ಇದೆರಡನ್ನು ರೇಷಿಯೋ ತರ ಬರ್ಕೊಂಡ್ರೆ ಅದೇ ನಮಗೆ ಆನ್ಸರ್ ಕೊಡುತ್ತೆ. ಏನಾಗುತ್ತೆ ನೋಡಿ, ಲ್ಯಾಂಬ್ಡಾ ಪಿ ಬೈ ಲ್ಯಾಂಬ್ಡಾ ಇ ಈಕ್ವಲ್ ಟು hc by e ಹೋಲ್ ಡಿವೈಡೆಡ್ ಬೈ h by √2me. h ಕ್ಯಾನ್ಸಲ್ಸ್, ರೆಸಿಪ್ರೋಕಲ್ ತಗೊಂಡ್ರೆ ಇಲ್ಲಿ ಏನ್ ಬರುತ್ತೆ? ಸಿ ಇಲ್ಲೇ ಉಳಿಯುತ್ತೆ, ಇಂಟು me ಡಿವೈಡೆಡ್ ಬೈ ಇ. ಓಕೆ, ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಡಿವೈಡೆಡ್ ಬೈ ಇ ನ ನಾವು ಈ ತರನು ಬರ್ಕೋಬಹುದು ತಾನೆ? ಈ ತರನು ಬರ್ಕೋಬಹುದು ನಾವು ಇ ನ ಇಂಟು me. ಓಕೆ, ಅಂಡರ್ ರೂಟ್ ಇ ಕ್ಯಾನ್ಸಲ್ ಆಯ್ತು. ಸೊ ವಾಟ್ ಇಸ್ ರಿಮೈನಿಂಗ್ ಹಿಯರ್? ಫೈನಲಿ c ಇಂಟು ಹೋಲ್ √2m by e. ಎಸ್, ಯಾವ ಆಪ್ಷನ್ ಇದೆ ಇಲ್ಲಿ? ಆಪ್ಷನ್ ಸಿ. ಈಸಿನೇ ಇದೆ. ಎಸ್ ಆರ್ ನೋ? ಈಸಿನೇ ಇದೆ. ನೆಕ್ಸ್ಟ್, ಇದು which of the following options represent the variation of photoelectric current with property of light shown on the x-axis? ಇಂಟೆನ್ಸಿಟಿ ಅಂದ್ರೆ ಏನು? ನಂಬರ್ ಆಫ್ ಫೋಟಾನ್ಸ್ ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಟೈಮ್. ಅದು ಯಾವ್ದ್ರ ಮೇಲೆ ಡಿಪೆಂಡ್ ಇರುತ್ತೆ? ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ತಾನೆ ಎರಡು. ದಿಸ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಇಂಟೆನ್ಸಿಟಿ. ಎಸ್ ಆರ್ ನೋ? ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಅಂದ್ರೆ ಇಲ್ಲಿ ಓನ್ಲಿ ಎ. ಇದು ಯಾಕಾಗಲ್ಲ ಅಂದ್ರೆ ಇದು ಎರಡು ಸಂಬಂಧನೇ ಎಲ್ಲ ಹೊಂದ್ಕೊಂಡು, ಇಲ್ಲೂ ಕೂಡ. ಬಟ್ ಈ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಬದಲು ಇಲ್ಲಿ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇತ್ತಂದ್ರೆ ಇದು ಕರೆಕ್ಟ್ ಆಗ್ತಿತ್ತು.
ಈ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಬದಲು ಸ್ಟಾಪಿಂಗ್ ಪೊಟೆನ್ಷಿಯಲ್ ಇತ್ತು ಅಂದ್ರೆ ಈ ಗ್ರಾಫ್ ಕರೆಕ್ಟ್ ಇತ್ತು. ಬಟ್ ಹಿಯರ್ ದೇ ಆರ್ ಆಸ್ಕಿಂಗ್ ದ ರಿಲೇಷನ್ ಬಿಟ್ವೀನ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಇಂಟೆನ್ಸಿಟಿ ಆಫ್ ಲೈಟ್. ಎಸ್, ಇದು ಈಸಿನೇ ಇದೆ, ಗ್ರಾಫ್ ನೆನಪಿಟ್ಕೋಬೇಕು ನೀವು. ಲಾಸ್ಟ್ ಕ್ವಶನ್. ಇದೊಂದು ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸ್ಬೋದು ನಿಮಗೆ, ಒಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅನಿಸ್ಬೋದು. ಯಾಕಂದ್ರೆ ನೀವು ಒಂದ್ಸರಿ ಕ್ಲಿಯರ್ ಆಗಿ ಕ್ವಶನ್ ನ ಓದಿ. ಇಲ್ಲಿ ನೋಡಿ ಏನಿದೆ, ದ ಇಂಟೆನ್ಸಿಟಿ ಆಫ್ ಟ್ರಾನ್ಸ್ಮಿಟೆಡ್ ಲೈಟ್ ವೆನ್ ಅ ಪೋಲರಾಯ್ಡ್ ಶೀಟ್ placed between two crossed polarization at 22.5 degrees from the polarization axis of one of the polaroid is. ಅಂದ್ರೆ ಇಲ್ಲಿ ಈ ತರ ಒಂದು ಶೀಟ್ ಇದೆ, ಪೋಲರಾಯ್ಡ್ ಶೀಟ್ ಇದೆ ಅನ್ಕೊಳ್ಳಿ, ಇನ್ನ ಒಂದು ಪೋಲರಾಯ್ಡ್ ಶೀಟ್ ಇದೆ. ಬಟ್ ಇಲ್ಲೊಂದು ಕೊಟ್ಟಿರಲಿ ಟು ಕ್ರಾಸ್ಡ್ ಪೋಲರೈಸೇಷನ್ ಅಂದ್ರೆ ಏನು? ಇದು ಮತ್ತೆ ಈ ಎರಡು ಶೀಟ್ ನಡುವೆ ಆಂಗಲ್ 90 ಡಿಗ್ರೀಸ್ ಇದೆ. ಎಸ್, ಒಂದು ಈ ತರ ಇದ್ರೆ ಇನ್ನೊಂದು ಈ ತರ ಇರುತ್ತೆ, 90 ಡಿಗ್ರಿ ಆಂಗಲ್ ಬಿಟ್ವೀನ್ ದೆಮ್ ವಿಲ್ ಬಿ 90 ಡಿಗ್ರಿ. ಈ ತರ 90 ಡಿಗ್ರೀಸ್. ಈ ಎರಡು ಪೋಲರಾಯ್ಡ್ ಶೀಟ್ ನಡುವೆ ಇನ್ನೂ ಒಂದು ಶೀಟ್ ಇದೆ. ಸೊ ಅದು ಈ ತರ ತಗೊಳ್ಳಿ, ಅದನ್ನ ಈ ತರನೇ ಬರೀತೀನಿ. ಬಟ್ ಅದು ಟಿಲ್ಟೆಡ್ ಇದೆ 22.5 ಡಿಗ್ರೀಸ್, ಅಂದ್ರೆ ಈ ಆಂಗಲ್ 22.5 ಡಿಗ್ರೀಸ್ ಇದೆ. ಓಕೆ, ಇಲ್ಲಿವರೆಗೂ ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡಿ, I0 is the intensity of polarized light after passing through the first polaroid. I0 ಇನಿಷಿಯಲ್ ಇಂಟೆನ್ಸಿಟಿ ಅಲ್ಲ, ಇನಿಷಿಯಲ್ ಇಂಟೆನ್ಸಿಟಿ ಐ ಅಂತ ಕನ್ಸಿಡರ್ ಮಾಡೋಣ. I0 is the intensity of polarized light. ಫಸ್ಟ್ ಪೋಲರಾಯ್ಡ್ ಆದ್ಮೇಲೆ ಅಥವಾ ಫಸ್ಟ್ ಪೋಲರಾಯ್ಡ್ ಇಂದ ಏನ್ ಪಾಸ್ ಆಗಿದೆಯಲ್ಲ ಲೈಟ್, ಆ ಲೈಟ್ ಇಂಟೆನ್ಸಿಟಿ I0 ಅಂದ್ರೆ ಇನಿಷಿಯಲ್ ಐ ಅಂತ ಕನ್ಸಿಡರ್ ಮಾಡೋಣ. ಇದು I0. ಎಸ್, ಸೊ ಇದು I0 ಆದ್ರೆ ಇಲ್ಲಿ ಪಾಸ್ ಆದ್ಮೇಲೆ ಇಲ್ಲಿ ಇಂಟೆನ್ಸಿಟಿ ಎಷ್ಟಿರುತ್ತೆ ಅದನ್ನ I1 ಅಂತ ಕನ್ಸಿಡರ್ ಮಾಡೋಣ. ಆ I1 ನ ನೀವು ಯಾವ ತರ ಬರೀತೀರಾ? I0 cos square 22.5 ಡಿಗ್ರೀಸ್. ಎಸ್ ಆರ್ ನೆಕ್ಸ್ಟ್ ಇದು I1 ಆದ್ರೆ ಇಲ್ಲಿ ಇದನ್ನ I2 ಅಂತ ಕನ್ಸಿಡರ್ ಮಾಡೋಣ. ಎಸ್, ಇದು I2 ಅಂದ್ರೆ ಇದ್ರ ಫಾರ್ಮುಲಾ ಏನಂತ ಬರೀತೀರಾ? I2 equal to I1 cos square. ಇಲ್ಲಿ ಆಂಗಲ್ ಏನಾಗುತ್ತೆ ಏನ್ ಬರೀತೀರಾ? 22.5 ಬರೀತೀರಾ? ನೋ, 90 ಮೈನಸ್ 22.5. ಯಾಕೆ? ಆಲ್ರೆಡಿ 22.5 ಕವರ್ ಮಾಡಿದೆ, ಅದು ಆಲ್ರೆಡಿ 22.5 ಕವರ್ ಮಾಡಿದೆ. ಸೊ ದಿಸ್ ವಿಲ್ ಬಿ 90 ಮೈನಸ್ 22.5 ಡಿಗ್ರೀಸ್. ಎಸ್, ಸೊ ಈ I1 ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ I2 ವಿಲ್ ಬಿ ಈಕ್ವಲ್ ಟು I0 cos square 22.5 ಡಿಗ್ರೀಸ್. ಇದು ಇಲ್ಲೊಂದು ಸ್ವಲ್ಪ ಮ್ಯಾಥ್ಸ್ ಇಲ್ಲಿವರೆಗೂ ಮುಗೀತು, ಇಲ್ಲಿವರೆಗೂ ನಿಮ್ ಫಿಸಿಕ್ಸ್ ಮುಗೀತು. ಇನ್ ಮ್ಯಾಥ್ಸ್ ಏನೇ ಇದ್ರು ಅದಕ್ಕೆ ಮ್ಯಾಥ್ಸ್ ಒಂದು ಸ್ವಲ್ಪ ಗೊತ್ತಿರ್ಬೇಕು ನಿಮಗೆ. cos 90 minus theta is sin theta. ನೆನ್ಪಿಟ್ಕೊಳ್ಳಿ ಇದನ್ನ. ಸೊ ಇಟ್ ವಿಲ್ ಬಿ ವಾಟ್? sin square 22.5 ಡಿಗ್ರೀಸ್. ಇಲ್ಲಿ ನೋಡಿ ಆಂಗಲ್ ಸೇಮ್ ಇದೆ. cos ಸ್ಕ್ವೇರ್ sin ಸ್ಕ್ವೇರ್. ಇಲ್ಲಿ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು? ಮ್ಯಾಥ್ಸ್ ಇದು ಒಂದು ಫಾರ್ಮುಲಾ ಇದೆ, ಮ್ಯಾಥ್ಸ್ ಈ ತರ sin 2 theta is equal to 2 sin theta cos theta. ನಾವು ಈ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡೋಣ. ಎಸ್, ಏನಾಗುತ್ತೆ ಹಂಗಿದ್ರೆ ಅದು ಇಲ್ಲಿ ನೋಡಿ, ಸಿಂಪಲ್ ಆಗಿ ಬರೀತೀನಿ ನಾನು ಇಲ್ಲಿ. ಎಸ್, I0 ಡಿವೈಡೆಡ್ ಬೈ, ಓಕೆ, ಬಟ್ ಇಲ್ಲಿ 2 ಈ ಕಡೆ ಕೆಳಗಡೆ ತಗೊಂಡ್ರೆ ಈ ತರ ಆಗುತ್ತಾನೆ, ಅದು sin 2 theta by 2. ಇನ್ ದ ಸೆನ್ಸ್ ಇಲ್ಲಿ ನೋಡಿ, ನಮ್ಗೆ ಇಲ್ಲಿ 2 ಒಂದು ಬೇಕಲ್ಲ, 2 ಒಂದು ಬೇಕು.
ಸೊ ನಮಗೆ ಈ ತರ ಬೇಕು 22.5 sin 22.5 ಇದು ಹೋಲ್ ಸ್ಕ್ವೇರ್. ನಾವಿಲ್ಲಿ ಏನ್ ಎಕ್ಸ್ಟ್ರಾ ಆ್ಯಡ್ ಮಾಡಿದೀವಿ 2 ಅಂದ್ರೆ 4 ಎಕ್ಸ್ಟ್ರಾ ಆ್ಯಡ್ ಮಾಡಿದೀವಿ. ಸೊ ಈ ಕಡೆನು 4 ಬರ್ದ್ ಬಿಡೋಣ, ಬ್ಯಾಲೆನ್ಸ್ ಆಗುತ್ತೆ. ಬಿಕಾಸ್ 4 ಕ್ಯಾನ್ಸಲ್ ಆಗುತ್ತಲ್ಲ, ಆವಾಗ ನಮಗೆ ಇದೇ ಇಕ್ವೇಶನ್ ಸಿಗುತ್ತೆ. ಎಸ್ ಆರ್ ನೋ? ಇದನ್ನ ಚೇಂಜ್ ಮಾಡಿ ಇದನ್ನ ಚೇಂಜ್ ಮಾಡಿ sin 2θ ಬರೆದ್ ಬಿಡಿ ಅಷ್ಟೇ. I0 ಇದೇನಾಗುತ್ತೆ sin 2 into 22.5 degrees whole square. This will be equal to, this is 4I2. So ಏನಾಗುತ್ತೆ ಇಲ್ಲಿ ಫೈನಲ್? ಸ್ವಲ್ಪ ಮ್ಯಾಥ್ಸ್ ಇದೆ ಅಷ್ಟೇ. I0 sin square, this is 22.5 into 2 is sin square 50 degrees. Sorry 45 ಆಗುತ್ತಲ್ಲ, 45 degrees. Yes, sin 45 ಏನು 1/√2 whole square ಇದೆ. So this will be 1/√2 whole square ಅಂದ್ರೆ 2 ಉಳಿಯುತ್ತೆ, 4I2. ಫೈನಲಿ I2 ಏನಾಗುತ್ತೆ? I2 will be equal to 4 ಈ ಕಡೆ ಬಂದ್ರೆ I0/8. ಸೊ I0/8 is the answer. ಸ್ವಲ್ಪ ಲೆಂದಿ ಅನಿಸ್ಬೋದು, ಬಟ್ ನೀವು ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ರೆ ಈಸಿಯಾಗಿ ಮಾಡ್ಬೋದು. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಮ್ಯಾಥ್ಸ್ ಕೂಡ ಇಂಪಾರ್ಟೆಂಟ್. ನೋಡಿ ಈ ಫಾರ್ಮುಲಾ ಬೇಕಾಗುತ್ತೆ ನಮಗೆ, ಈ ಫಾರ್ಮುಲಾ, ಅದಕ್ಕೆ ಮ್ಯಾಥ್ಸ್ ಸ್ವಲ್ಪ ನಿಮಗೆ ಗೊತ್ತಿರಬೇಕು. ಎಸ್, ಮತ್ತೆ ಸಿಗೋಣ. ಟಿಲ್ ದೆನ್ ಕೀಪ್ ಪ್ರಾಕ್ಟಿಸಿಂಗ್. ಐ ಆಮ್ ಒಲ್ಲವ್ ಫ್ರಮ್ ಶ್ರೀ ಗುರುಕುಲ, ಸೈನಿಂಗ್ ಆಫ್.